ವಿಠಲ್ ಗೌಡ ತೋರಿಸಿದ ಜಾಗದಲ್ಲಿ ಮತ್ತೆ ಉತ್ಖನನ. ವಿಠಲ್ ಗೌಡ ಮಹಜರು ವೇಳೆ ಮೂಳೆಗಳು ಪತ್ತೆಯಾಗಿತ್ತ. ಎಸ್ಐಟಿ ತಂಡ ಸ್ಥಳ ಪರಿಶೀಲನೆಗೆ ಬಂದಿದ್ದ ವೇಳೆ ವಿಧಿವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ಇದ್ದರು. ಸೌಜನ್ಯ ಪ್ರಕರಣದ ಬಳಿಕ ಹೋಟೆಲ್ ಅನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿತ್ತು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಅಕ್ರಮವಾಗಿ ಹೂತ್ ಹಾಕಿದ ಪ್ರಕರಣ ಇದೀಗ ಸ್ಫೋಟಕ ತಿರುವನ್ನ ಪಡ್ಕೊಂಡಿದೆ. ತನಿಖೆ ನಡೆಸ್ತಾ ಇರುವಂತಹ ಅಧಿಕಾರಿಗಳ ಎದುರು ಶಾಕಿಂಗ್ ಸತ್ಯ ಬಯಲಾಗ್ತಾ ಇದೆ. ಧರ್ಮಸ್ಥಳ ಗ್ರಾಮದಲ್ಲಿ ಹಲವಾರು ಮೃತದೇಹಗಳನ್ನ ಅಕ್ರಮವಾಗಿ ಹೂತ್ ಹಾಕಿರೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆಯಲ್ಲಿ ಹೊಸ ಬೆಳವಣಿಗೆಗಳು ನಡೀತಾ ಇದ್ದು, ಶನಿವಾರ ನೇತ್ರಾವತಿ ಸ್ನಾನಘಟ್ಟದ ಸಮೀಪದ ಅರಣ್ಯದಲ್ಲಿ ಸ್ಥಳ ಮಹಜರು ನಡೆಸಿದ ವೇಳೆ ಮೃತದೇಹಗಳ ಬಗ್ಗೆ ಮತ್ತಷ್ಟು ಕುರುಹುಗಳು ಲಭ್ಯ ಆಗಿರುವಂತಹ ಸಂಶಯ ವ್ಯಕ್ತವಾಗಿದೆ. ಸೊ ಈ ಜಾಗದಲ್ಲಿ ಮತ್ತೆ ಉತ್ಖನನ ನಡೆಸುವಂತಹ ಸಾಧ್ಯತೆಯೂ ಇದೆ. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಅಂತ ಆರೋಪಿಸಲಾಗಿರುವಂತಹ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣವನ್ನ ತನಿಖೆ ನಡೆಸ್ತಾ ಇರುವಂತಹ ವಿಶೇಷ ತನಿಖಾ ತಂಡ 2012ರಲ್ಲಿ ಅತ್ಯಾಚಾರ ಮತ್ತು ಕೊಲೆಯಾದ ಸೌಜನ್ಯಳ ಮಾವನನ್ನ ಬಂಗ್ಲೆಗುಡ್ಡಕ್ಕೆ ಕರೆದೊಯ್ದು ಸ್ಥಳದಲ್ಲಿ ಮಹಜರನ್ನ ನಡೆಸಿತು. ಶನಿವಾರ ಸಂಜೆ ವೇಳೆ ಬುರುಡೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸೌಜನ್ಯ ಮಾವ ವಿಠಲ್ ಗೌಡ ಹಾಗೂ ಪ್ರದೀಪ್ ಗೌಡ ಅನ್ನೋರನ್ನ ಕರೆದೊಯ್ದು ಬಂಗ್ಲೆಗುಡ್ಡ ಅರಣ್ಯದಲ್ಲಿ ಎಸ್ಐಟಿ ತಂಡ ಸ್ಥಳ ಪರಿಶೀಲನೆ ನಡೆಸಿತು. ಈ ವೇಳೆ ಇಲ್ಲಿಂದ ಹಲವು ವಸ್ತುಗಳನ್ನ ಶೇಖರಿಸಿ ಬಕೆಟ್ ನಲ್ಲಿ ತಂದಿರೋದಾಗಿ ಮಾಹಿತಿ ಲಭ್ಯವಾಗಿದೆ. ಸೊ ಇಲ್ಲಿ ವಿಠಲ್ ಗೌಡ ತೋರಿಸಿದ ಜಾಗದಲ್ಲಿ ಯಾವುದೋ ಅವಶೇಷಗಳು ಲಭಿಸಿದ್ಯೋ ಅಥವಾ ಮಣ್ಣಿನ ಮಾದರಿಯನ್ನ ತಂದಿದಾರೋ ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಲಭ್ಯ ಇಲ್ಲ. ಸೊ ಎಸ್ಐಟಿ ತಂಡ ಸ್ಥಳ ಪರಿಶೀಲನೆಗೆ ಬಂದಿದ್ದಂತಹ ವೇಳೆ ವಿಧಿವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ತಂಡದ ಜೊತೆಗೆ ಇದ್ದು ಮಾದರಿಗಳನ್ನ ಸಂಗ್ರಹಿಸಿದ್ದಾರೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಇನ್ನು ಸಾಕ್ಷಿ ದೂರುದಾರನಾಗಿ ಬಂದಂತಹ ಚಿನ್ನಯ್ಯ ತಂದಿದಂತಹ ತಲೆಬುರುಡೆ ನೇತ್ರಾವತಿ ಸ್ನಾನಘಟ್ಟದ ಅರಣ್ಯದಿಂದಾನೇ ಸಂಗ್ರಹಿಸಿದಾನೆ ಅನ್ನೋದು ಸ್ಪಷ್ಟವಾಗಿದ್ದು, ಇದನ್ನ ಹೇಗೆ ತೆಗೆದಿದ್ದಾರೆ, ಯಾರು ತೆಗೆದಿದ್ದಾರೆ, ಅದಕ್ಕೆ ಸಹಕರಿಸಿದವರು ಯಾರು, ದೇಹದ ಉಳಿದ ಅಸ್ಥಿಗಳು ಎಲ್ಲಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮುಂದುವರಿಸಿದ್ದಾರೆ. ಬಂಗ್ಲೆಗುಡ್ಡ ಅರಣ್ಯದಲ್ಲಿ ಮತ್ತಷ್ಟು ಕಾರ್ಯಾಚರಣೆ ನಡೆಯುವ ನಿರೀಕ್ಷೆ ಇದ್ದು, ಕಂದಾಯ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ ಅಂತ ತಿಳಿದು ಬಂದಿದೆ. ಸೊ ಈ ಹಿನ್ನೆಲೆಯಲ್ಲಿ ಬಂಗ್ಲೆಗುಡ್ಡ, ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಹಾಗೂ ನೇತ್ರಾವತಿ ಸೇತುವೆಯ ಸಮೀಪ ಪೊಲೀಸ್ ಕಾವಲು ಹಾಕಲಾಗಿದೆ. ಸೊ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತ ಪ್ರಕರಣದ ದೂರುದಾರ ಮತ್ತು ಪ್ರಸ್ತುತ ಆರೋಪಿಯಾಗಿರುವಂತಹ ಚಿನ್ನಯ್ಯನ ಎಸ್ಐಟಿ ತನಿಖೆ ಮುಗಿದಿದ್ದು, ಶಿವಮೊಗ್ಗ ಜೈಲಿನಲ್ಲಿ ಈತನನ್ನ ಇರಿಸಲಾಗಿದೆ. ಸೊ ಆತ ತಂದಿದ್ದಂತಹ ತಲೆಬುರುಡೆ ರಹಸ್ಯವನ್ನ ಭೇದಿಸೋಕೆ ಇದೀಗ ಎಸ್ಐಟಿ ತಂಡ ಬಂಗ್ಲೆಗುಡ್ಡ ಅರಣ್ಯ ಪ್ರದೇಶವನ್ನ ಕೇಂದ್ರೀಕರಿಸಿ ತನಿಖೆನ ನಡೆಸ್ತಾ ಇದೆ. ಸೊ ಚಿನ್ನಯ್ಯ ನ್ಯಾಯಾಲಯದಲ್ಲಿ ಪ್ರದರ್ಶಿಸಿರುವಂತಹ ತಲೆಬುರುಡೆ ತಂದಿರೋದು ಬಂಗ್ಲೆಗುಡ್ಡ ಅರಣ್ಯ ಪ್ರದೇಶದಿಂದಾನಾ ಅನ್ನೋ ಬಗ್ಗೆ ತನಿಖೆಗಳು ನಡೀತಾ ಇದೆ. ಈ ಬಗ್ಗೆ ಇನ್ನಷ್ಟು ತನಿಖೆ ಮುಂದುವರೆದಿದೆ. ಇನ್ನು ಶನಿವಾರ ಸಂಜೆ ವಿಠಲ್ ಗೌಡ ಮತ್ತು ಪ್ರದೀಪ್ ಗೌಡನನ್ನ ಈ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಸ್ಥಳ ಮಹಜರನ್ನ ನಡೆಸಲಾಗಿದೆ. ಬಂಗ್ಲೆಗುಡ್ಡ ಪ್ರದೇಶದಲ್ಲಿದ್ದಂತಹ ತಲೆಬುರುಡೆಯನ್ನ ಮೊದಲಿಗೆ ವಿಠಲ್ ಗೌಡ ನೋಡಿರೋದಾಗಿ ತಿಳಿದು ಬಂದಿದ್ದು, ಆತನನ್ನ ನಿರಂತರ ವಿಚಾರಣೆಗೆ ಒಳಪಡಿಸಲಾಗಿದ್ದು ವಿಚಾರಣೆ ಮುಂದುವರೆದಿದೆ. ಅಷ್ಟೇ ಅಲ್ಲ, ಈ ಚಿನ್ನಯ್ಯನಿಗೆ ತಲೆಬುರುಡೆಯನ್ನ ಕೊಟ್ಟಿದ್ದು ಇದೇ ವಿಠಲ್ ಗೌಡ ಅನ್ನೋದು ಮಾಹಿತಿ ಕೂಡ ಲಭ್ಯ ಆಗಿದೆ. ಸೊ ಬಂಗ್ಲೆಗುಡ್ಡ ಪರಿಸರದಲ್ಲಿ ತಲೆಬುರುಡೆ ಕಂಡುಬಂದ ಪ್ರದೇಶದ ಮಣ್ಣನ್ನ ಸಂಗ್ರಹಿಸಿದ್ದು ಹೆಚ್ಚಿನ ಪರೀಕ್ಷೆಗೆ FSLಗೆ ಕಳಿಸೋ ಬಗ್ಗೆ ಎಸ್ಐಟಿ ಯೋಜನೆಯನ್ನ ರೂಪಿಸಿದೆ. ಸೊ ಕಳೆದ 4 ದಿನಗಳಿಂದ ಗಿರೀಶ್ ಮಟ್ಟಣ್ಣನವರ್, ಜಯಂತಿ ಹಾಗೂ 3 ದಿನಗಳಿಂದ ವಿಠಲ್ ಗೌಡ ಹಾಗೂ ಪ್ರದೀಪ್ ಗೌಡನ ವಿಚಾರಣೆಯನ್ನ ಎಸ್ಐಟಿ ನಡೆಸ್ತಾ ಇದೆ. ಈ ಪ್ರಕರಣದಲ್ಲಿ 4 ಪಾತ್ರದ ಕುರಿತು ಅಗತ್ಯ ಮಾಹಿತಿಗಳನ್ನ ಸಂಗ್ರಹಿಸಲಾಗ್ತಾ ಇದೆ. ಇನ್ನು ಶನಿವಾರ ತಡರಾತ್ರಿಯವರೆಗೂ ವಿಚಾರಣೆ ನಡೆದಿದ್ದು, ಭಾನುವಾರನೂ ವಿಚಾರಣೆ ಮುಂದುವರೆದಿದೆ. ಇವರ ಹೇಳಿಕೆಗಳ ಆಧಾರದಲ್ಲಿ ಒಬ್ಬೊಬ್ಬರನ್ನ ತನಿಖೆ ನಡೆಸಿ ಮಾಹಿತಿಗಳನ್ನ ಸಂಗ್ರಹಿಸಿ ಪ್ರಕರಣದ ನೈಜತೆಯ ಬಗ್ಗೆ ವಿಚಾರಣೆಗಳನ್ನ ಕಲೆ ಹಾಕಲಾಗ್ತಾ ಇದೆ. ಸೊ ವಿಠಲ್ ಗೌಡ ಸೌಜನ್ಯವರ ಮಾವ ಆಗಿದ್ದು, ನೇತ್ರಾವತಿ ಸ್ನಾನಘಟ್ಟದ ಬಳಿ ಹಲವಾರು ವರ್ಷ ಹೋಟೆಲ್ ಉದ್ಯಮಿಯಾಗಿದ್ರು. ನಂತರ ಸೌಜನ್ಯ ಪ್ರಕರಣದ ಬಳಿಕ ಹೋಟೆಲ್ ಅನ್ನ ಬೇರೆ ಕಡೆಗೆ ಸ್ಥಳಾಂತರಿಸಿದ್ರು. ಸೊ ಇದೀಗ ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ನೂರಾರು ಶವಗಳನ್ನ ಹೂತ್ ಹಾಕಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2ನೇ ಭಾಗವಾಗಿ ಮತ್ತೆ ಉತ್ಖನನ ಕಾರ್ಯ ಶುರುವಾಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಪ್ರಕರಣ ಇನ್ನು ಯಾವೆಲ್ಲ ತಿರುವುಗಳನ್ನ ಪಡೆದುಕೊಳ್ಳಲಿದೆ ಅಂತ ಕಾದ್ ನೋಡೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ eDina.com. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.